ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಪಟ್ಟಣದ ಬಸ್ ವೃತ್ತದಿಂದ ತಹಸೀಲ್ದಾರ್ ಕಾರ್ಯಾಲಯದವರೆಗೆ ಪ್ರತಿಭಟನೆ ಮಾಡಿ ತಹಸೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಗಿದೆ. ಸಿಇಟಿ ಪರೀಕ್ಷೆ ಬರೆಯಲು ಕೊಠಡಿಗೆ ತೆರಳುತ್ತಾ ಇದ್ದ ಬ್ರಾಹ್ಮಣ ಸಮುದಾಯದ ವಿದ್ಯಾರ್ಥಿಯ ಕೋರಳಲ್ಲಿನ ಜನಿವಾರ ತೆಗೆಸಿ ಬ್ರಾಹ್ಮಣ ಸಮುದಾಯದ ಧರ್ಮಾಚರಣೆಗೆ ಅಪಮಾನ ಮಾಡಿದ್ದಾರೆ. ಸರ್ಕಾರ ಈ ಕೂಡಲೇ ಘಟನೆಯ ಕುರಿತು ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಅಂತ ಮಾನ್ವಿ ಬ್ರಾಹ್ಮಣ ಸಮಾಜದ ತಾಲೂಕು ಅಧ್ಯಕ್ಷ ಮುದ್ದುರಂಗರಾವ್ ಮುತಾಲಿಕ್ ಆಗ್ರಹಿಸಿದರು. ಬ್ರಾಹ್ಮಣರಿಗೆ ಅಷ್ಟೇ ಅನ್ಯಾಯವಾಗಿಲ್ಲ, ಎಲ್ಲ ಜನಿವಾರದಾರಿಗಳಿಗೆ ಅನ್ಯಾಯವಾಗಿದೆ. ಇದು ಬೇಸರದ ಸಂಗತಿ. ಇದರಿಂದ ಜನಿವಾರಿಗಳಿಗೆ ಮಾನಸಿಕ ಧಕ್ಕೆಯಾಗಿದೆ. ಇಂತಹ ಘಟನೆಗಳು ಮರುಕಳಿಸಬಾರದು. ಪರೀಕ್ಷೆ ಮೇಲುಸ್ತುವಾರಿ ಅಧಿಕಾರಿಯನ್ನ ಕೂಡಲೇ ಅಮಾನತುಗೊಳಿಸಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದರು. 17/4/2025 KCET ಎಕ್ಸಾಮ್ ರಾಜ್ಯಾದ್ಯಂತ ನಡೆದಿದ್ದು, ಆ ದಿನ ಪರೀಕ್ಷಾ ಕೇಂದ್ರಗಳಿಗೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ಮತ್ತು ಬೀದರು ಹಾಗೂ ಧಾರವಾಡ ಪರೀಕ್ಷಾ ಕೇಂದ್ರಗಳಿಗೆ ವಿಪ್ರ ಹುಡುಗರು ಸಹ ಭಾಗವಹಿಸಿದ್ದು, ಆ ಸಮಯದಲ್ಲಿ ಕೇಂದ್ರದ ಹೊರಗಡೆ ಕಾವಲುಗಾರರಾಗಿರುವ ಅವರು ಆ ಹುಡುಗರನ್ನು ತಪಾಸಣೆಗೆ ಒಳಪಡಿಸಿ ಜನಿವಾರನ್ನು ನೋಡಿದ್ದು, ಆ ಜನಿವಾರವನ್ನು ತೆಗೆಯಬೇಕೆಂದು ಒತ್ತಾಯ ಮಾಡಿದಾಗ ಅವರು ತೆಗೆದಿಲ್ಲ ಅಂತ ಹೇಳಿದರೂ ಸಹ ಅವರು ಒತ್ತಾಯಪೂರ್ವಕವಾಗಿ ಜನಿವಾರವನ್ನು ಕತ್ತರಿಸಿ ಅವರಿಗೆ ಪ್ರವೇಶ ಅವಕಾಶ ಮಾಡಿಕೊಟ್ಟಿರ್ತಾರೆ. ಆದರೆ ಬೀದರ್ನಲ್ಲಿ ಚರಿತ್ರ ಕುಲಕರ್ಣಿ ಎಂಬುವರು ಜನಿವಾರವನ್ನು ತೆಗೆಯೋದಿಲ್ಲ, ನನಗೆ ಧರ್ಮ ಮುಖ್ಯ ಅಂತೇಳಿ ಅವನು ಪರೀಕ್ಷೆ ಬರೆಯದೆ ಮನೆಗೆ ಹೋಗಿದ್ದು, ಇದು ವಿಷಾದನೀಯ. ಈ ಘನ ಸರ್ಕಾರವು ಈ ತಪ್ಪುಗಳನ್ನು ಅತಿ ಶಿಕ್ಷಣವಾಗಿ ಖಂಡಿಸಬೇಕು ಮತ್ತು ಮುಂದೆ ಈ ರೀತಿ ಆಗದಂತೆ ದುಷ್ಟಶಕ್ತಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಎಲ್ಲ ಕಡೆ ಏಕಕಾಲಕ್ಕೆ ಆಗ್ತದಂದ್ರೆ ಇದರಿಂದ ಯಾರದೇ ಏನೋ ಪಿತೂರಿ ಇರಬೇಕು. ಸರ್ಕಾರವು ತನಿಖೆಗೊಳಪಡಿಸಿ ಅಂಥವರನ್ನು ಗುರುತಿಸಿ ಅವರಿಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ನಮಗೆ ನ್ಯಾಯ ಒದಗಿಸಿಕೊಡಬೇಕು. ಹಾಗೂ ಪರೀಕ್ಷೆಯಿಂದ ವಂಚಿತನಾದ ವಿದ್ಯಾರ್ಥಿಗೆ ಅವನು ಕೇಳಿದ ಶಾಲೆಯಲ್ಲಿ ಉಚಿತವಾಗಿ ಪ್ರವೇಶ ಅವಕಾಶ ಮಾಡಿಕೊಡ್ಬೇಕಂತೇಳಿ ಘನ ಸರ್ಕಾರಕ್ಕೆ ನಾನು ನಮ್ರತೆಯಿಂದ ಕೇಳಿಕೊಳ್ತೇನೆ. ಇದೇ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರು ಆದ ಮುದ್ದುರಂಗರಾವ್ ಮುತಾಲಿಕ್, ಮುಖಂಡರು ಆದ ವಿಜಯಕುಮಾರ್ ಇಬ್ರಾಹಿಂಪುರ, ಎಎನ್ ರಾಜು ವಕೀಲರು, ಮುತ್ತುರಾಜು ಶೆಟ್ಟಿ, ನರಸಿಂಹಾಚಾರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಸೈಯದ್ ಖಾದರ್ ಭಾಷಾ, ಟಿವಿ 20 ಕನ್ನಡ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.